ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ನಮ್ಮ ಮನೆಯ ಗಣೇಶ ಹಬ್ಬದ ಆಚರಣೆಯ ಭಾಗ 2 ಅಂದರೆ ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಭಿಷೇಕಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀವಿ. ತುಪ್ಪ, ಹಣ್ಣುಗಳು, ಹಾಲು, ಮೊಸರು, ಸಕ್ಕರೆ, ಡ್ರೈ ಫ್ರೂಟ್ಸು, ಜೇನುತುಪ್ಪ ಎಲ್ಲ ಇಟ್ಕೊಂಡಿದ್ದೀವಿ. ಅದರ ಜೊತೆ ಗೆಜ್ಜೆ ವಸ್ತ್ರ, ಕುಂಕುಮರ್ಶನ, ಗಂಧ ಎಲ್ಲ ಊದಿನ ಕಡ್ಡಿ ಎಲ್ಲ ರೆಡಿ ಮಾಡಿದ್ದೀವಿ. ದೀಪ ಹಚ್ಚೋದ್ರಿಂದ ಶುರು ಮಾಡ್ತಾಯಿದ್ದೀವಿ. ದೇವ್ರ ಮನೆಯಲ್ಲಿ ದೀಪ ಹಚ್ಬಿಟ್ಟು ನಂತರ ಎಲ್ಲ ದೇವ್ರ ಪೂಜೆ ಮಾಡಿದರು ನಮ್ಮ ಮನೆಯವರು. ಅಲ್ಲಿ ವಿಗ್ರಹ ಮಾತ್ರ ಗಣೇಶನ ತೆಗೆದುಬಿಟ್ಟು ಅಭಿಷೇಕಕ್ಕೆ ತೊಗೊಂಡಿದ್ದೀವಿ. ಮೊದಲಿಗೆ ನಮ್ಮ ಮನೆ ದೇವರು ವೆಂಕಟರಮಣ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಮುಂಚೆ ನಾಮ ಹಚ್ಕೊತಾರೆ. ಅಂದರೆ ಇವಾಗ ನಮ್ಮ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಟೀ ಕುಡಿದು ಬ್ರೆಡ್ ಎಲ್ಲ ತಿಂದಿದ್ರಲ್ವ, ಅದಕ್ಕಾಗಿ ಒಂದು ಸಲ ಎಲ್ಲರೂ ಮುಖ ಕೈಕಾಲು ತೊಳ್ಕೊಂಡು ಮತ್ತೊಂದು ಸಲ ಅಂದರೆ ಇವಾಗ ಪಂಚೆ ಎಲ್ಲ ಹಾಕ್ಕೊಂಡ್ರು ಮಕ್ಕಳು, ಪೂಜೆಗೆ ಕೊಡಬೇಕಲ್ಲ, ಅದರ ಸಲುವಾಗಿ ಪಂಚಾಮೃತ ಅಭಿಷೇಕಕ್ಕೆ ಇದೆಲ್ಲ ಆದಮೇಲೆ ನಾನು ಕೂಡ ಕೂತು ಜಾಯ್ನ್ ಆದಮೇಲೆ ನಂತರ ನಾವು ಅಭಿಷೇಕ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಎಲ್ಲ ತಯಾರಿ ಮಾಡಿಟ್ಟಿದ್ದೆ. ನೀನೇ ವಿನಾಯಕ ನಿಜ ಫಲದಾಯಕ, ನೀನೇ ವಿನಾಯಕ ನಿಜ ಫಲದಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಾಗಿಸೋ ನಮಗೆ ವಿನಾಯಕ, ಕಾರ್ಯ ಸಾಗಿಸೋ ನಮಗೆ ವಿನಾಯಕ. ನೀನೇ ವಿನಾಯಕ ನಿಜ ಫಲದಾಯಕ, ನೀನೇ ವಿನಾಯಕ ನಿಜ ಫಲದಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಮೂಷಿಕ ವಾಹನ ನಾಶಿಕ ನಾರಾಯಣ, ಮೂಷಿಕ ವಾಹನ ನಾಶಿಕ ನಾರಾಯಣ, ದೋಷವ ಪರಿಹರಿಸೋ ವಿನಾಯಕ, ದೋಷವ ಪರಿಹರಿಸೋ ವಿನಾಯಕ. ನೀನೇ ವಿನಾಯಕ ನಿಜ ಫಲದಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಮುಕ್ತಿ ಪಾಲಿಸೋ ನಮಗೆ ವಿನಾಯಕ, ಮುಕ್ತಿ ಪಾಲಿಸೋ ನಮಗೆ ವಿನಾಯಕ. ನೀನೇ ವಿನಾಯಕ ನಿಜ ಫಲದಾಯಕ, ನೀನೇ ವಿನಾಯಕ ನಿಜ ಫಲದಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಬೋಲೋ ಗಜಾನನ್ ಮಹಾರಾಜ್ ಕಿ ಜೈ. ನಾನು ಹಾಡಿರುವ ಈ ಗಣೇಶನ ಹಾಡು ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಗಣಪತಿಯನ್ನು ಆಯುರಾರೋಗ್ಯ, ಐಶ್ವರ್ಯ, ವಿಜಯಾದಿ ಲೌಕಿಕ ಲಾಭಗಳಿಗಾಗಿ ಆರಾಧಿಸುವವರು ಎಡಕ್ಕೆ ತಿರುಗಿದ ಸೊಂಡಿಲಿನ ಗಣಪತಿಯನ್ನು ಆರಾಧಿಸುತ್ತಾರೆ. ಆ ಸೊಂಡಿಲು ಮೋದಕದತ್ತ ಚಾಚಿರುತ್ತದೆ. ಮೋಕ್ಷವನ್ನು ಅಪೇಕ್ಷಿಸುವವರು ಬಲಕ್ಕೆ ತಿರುಗಿದ ಸೊಂಡಿಲಿನ ಗಣಪತಿಯ ರೂಪವನ್ನು ಪೂಜಿಸುತ್ತಾರೆ. ಅದು ಜನ್ಮ ಮರಣಗಳಿಂದ ಅಭಯ ಸೂಚಿಸುವಂಥ ಅವನ ಹಸ್ತದತ್ತ ಚಾಚಿರುತ್ತದೆ. ಪಂಚಾಮೃತ ಅಭಿಷೇಕ ಎಲ್ಲ ಕಂಪ್ಲೀಟ್ ಆದಮೇಲೆ ಗಣೇಶನನ್ನು ಆಹ್ವಾನಿಸ್ತಾ ಇದ್ದೀವಿ, ಅಂದರೆ ಪೀಠದಲ್ಲಿ ಅಲಂಕರಿಸ್ತಾ ಇದ್ದೀವಿ. ಕಳಸ ಇಟ್ಟಂತಹ ನಮ್ಮದು ಜಾಗ ಏನಿದೆ ರೆಗ್ಯುಲರ್ ದೇವರ ಮನೆಯಲ್ಲಿ, ಅಲ್ಲಿನೇ ನಾನೊಂದು ಪೀಠ ಇಟ್ಟಿದ್ದೀನಿ. ಪ್ರತಿ ವರ್ಷ ಇಲ್ಲೇ ಪೂಜೆ ಮಾಡೋದು. ಅಲ್ಲಿ ಪೀಠದಲ್ಲಿ ಅಕ್ಕಿಯನ್ನು ಹಾಕಿ ಹಾಗೇ ಕೂಡಿಸ್ಬಾರ್ದು ಅಂತಾರಲ್ಲ ದೇವ್ರನ್ನ, ಹಂಗಾಗಿ ಅಕ್ಕಿ ಹಾಕಿ ಅದರ ಮೇಲೆ ಓಂ ಬರಿತಾ ಇದ್ದೀನಿ ಅರಿಶಿಣದಿಂದ. ನೋಡಿ ಈ ಥರ ಬರೆದಿದ್ದೀನಿ. ಪೀಠಕ್ಕೆ ಅಲಂಕಾರ ಮಾಡೋಣ. ಪೀಠದ ಹಿಂದುಗಡೆ ಮಾವಿನಲ್ಲಿ ಇಟ್ಟಿದ್ದೀನಿ. ನಂತರ ಗಣೇಶನ ವಿಗ್ರಹ ಏನು ತಂದಿದ್ದೀವಲ್ಲ ಅದನ್ನು ಇಡ್ತಾ ಇದ್ದೀನಿ. ನಂತರ ಒಂದು ಒಡವೆ ಹಾಕೋಣ, ಚಿನ್ನದ ಸರ ಹಾಕ್ತಾಯಿದ್ದೀನಿ. ನಂತರ ಎಕ್ಕದ ಹೂವಿನ ಹಾರ ಹಾಕ್ತಾಯಿದ್ದೀನಿ. ಇದು ಹಾರ ಆಲ್ರೆಡಿ ಸಿಗುತ್ತೆ, ಇಲ್ಲೆಲ್ಲ ಮಾರ್ತಾರೆ, ಎಲ್ಲ ಕಡೆನೂ ಮಾರ್ತಾರೆ. ಅಂದರೆ ಬಿಳಿದು ತುಂಬ ಶ್ರೇಷ್ಠ ಅಂತಾರೆ. ಬಿಳಿ ಎಕ್ಕದ ಹೂವಿನ ಹಾರ ತೊಗೊಂಡಿದ್ದೀವಿ. ಹಿಂದ್ಗಡೆ ಗರಿಕೆ ಇಟ್ಟಿದ್ದೀನಿ. ಮತ್ತು ಕೆಂಪು ಹೂವು ತುಂಬ ಇಷ್ಟ ಗಣೇಶನಿಗೆ. ಕೆಂಪು ಡೈರಿ ಹೂವು ಇಟ್ಟಿದ್ದೀನಿ. ಅದರ ನಂತರ ಚಿಕ್ಕ ಪೀಠ ಅಂದರೆ ತಟ್ಟೆಯಲ್ಲಿ ಸ್ವಸ್ತಿಕ್ ಬರೆದ ಅರಿಶಿಣದಿಂದ ಅದರಲ್ಲಿ ಒಂದು ಚಿಕ್ಕ ಪೀಠ ಇಟ್ಬಿಟ್ಟು
ಡೈರಿ ಹೂವಿಟ್ಟು ಚಿಕ್ಕ ವಿಗ್ರಹ ಏನಿದೆ ನಮ್ಮ ಮನೇಲಿ ಅದನ್ನಿಟ್ಟು ಪೂಜೆ ಮಾಡಿದ್ದೀನಿ. ನೈವೇದ್ಯ ಎಲ್ಲ ಇಟ್ಬಿಟ್ಟು ವಿಶಿಷ್ಟ ರೂಪದ ವಿಶಿಷ್ಟ ಜನ್ಮದ ಶಿವಸುತ ಗಣಪತಿಯ ವಿಶೇಷತೆಗಳನ್ನು ತಿಳಿಯೋಣ. ಗುಣಸಂಪನ್ನ ಗಣಪತಿ. ಆನೆಯ ತಲೆ, ವಿಶಾಲ ಹಾಗೂ ಉನ್ನತ ಯೋಚನೆಗಳ ಪ್ರತೀಕ. ಸಣ್ಣ ಕಣ್ಣು, ಏಕಾಗ್ರತೆ ಹಾಗೂ ಸೂಕ್ಷ್ಮ ದೃಷ್ಟಿಯ ಪ್ರತೀಕ. ಕೊಡಲಿ, ಎಲ್ಲ ಬಂಧನಗಳನ್ನು ತುಂಡರಿಸುವ ಶಕ್ತಿ. ಸೊಂಡಿಲು, ಅತ್ಯಂತ ಶಕ್ತಿಶಾಲಿ ಹಾಗೂ ಅತಿ ಸೂಕ್ಷ್ಮವಾದ ಕಾರ್ಯಗಳನ್ನು ಮಾಡುವ ಕುಶಲತೆ. ವರದ ಹಸ್ತ, ವರಗಳನ್ನು ನೀಡುವ ವರದಾತ. ಇಲಿ ಸವಾರಿ, ವಿಕಾರಗಳ ಮೇಲೆ ನಿಯಂತ್ರಣ. ಏಕದಂತ, ಸ್ವಯಂ ರಕ್ಷಣೆಯ ಸಾಮರ್ಥ್ಯ. ಸಣ್ಣ ಬಾಯಿ, ಕಡಿಮೆ ಮಾತಾಡುವುದು. ದೊಡ್ಡ ಕಿವಿ, ಅಧಿಕ ಶ್ರವಣ. ಪಾಶ ಅಂದರೆ ಹಗ್ಗ, ಸಮರ್ಪಣಾ ಭಾವ. ಮೋದಕ, ಮುದವಾದ ಮಧುರವಾದ ಜೀವನ. ದೊಡ್ಡ ಹೊಟ್ಟೆ, ಜೀವನದಲ್ಲಿ ಬರುವ ಎಲ್ಲ ಮಾತುಗಳನ್ನು ಜೀರ್ಣಿಸಿಕೊಳ್ಳುವ ಪ್ರತೀಕ. ಗರಿಕೆ, ತೃಣ ಮಾತ್ರದ ಅವಗುಣಗಳನ್ನು ಅರ್ಪಿಸಿ ಮನದಷ್ಟು ಸದ್ಗುಣಗಳನ್ನು ಪಡೆಯುವುದು. ನಮ್ಮ ಶೋಕೇಸಲ್ಲಿ ಇರುವಂತಹ ಗಣೇಶನ ವಿಗ್ರಹಗಳೆಲ್ಲ ನಮ್ಮ ಮಕ್ಕಳು ಪೂಜೆ ಮಾಡಿ ಹೂವು ಗರಿಕೆಗಳನ್ನು ಏರಿಸಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ನಮಸ್ಕರಿಸಿ ತೀರ್ಥ ಪಂಚಾಮೃತ ಎಲ್ಲ ತೊಗೊಂಡಾದ್ಮೇಲೆ ಹಬ್ಬದ ಶುಭಾಶಯ ತಿಳಿಸಿ ಕಾಲು ನಮಸ್ಕಾರ ಮಾಡ್ತಾಯಿದ್ದಾರೆ. ಗಣಪತಿಯ ಕಥೆಗಳಲ್ಲಿ ನಮಗೆ ಕಾಣಬರುವುದು ಮಾತೃಭಕ್ತಿ. ಆ ಮಾತೃಭಕ್ತಿಯೇ ಆತನಿಗೆ ಸಕಲ ಸಿದ್ಧಿ ಬುದ್ಧಿ ವೃದ್ಧಿಗಳನ್ನು ದಕ್ಕಿಸಿಕೊಟ್ಟವು. 3 ಲೋಕಗಳನ್ನು ಸುತ್ತಿ ಬಂದವನಿಗೆ ಹಣ್ಣು ಎಂದು ಸ್ಪರ್ಧೆ ಇಟ್ಟಾಗ ಆ ಮಾತಿನ ಶಬ್ದಾರ್ಥವನ್ನು ಪಕ್ಕಕ್ಕಿಟ್ಟು ಅಂತರಾರ್ಥವನ್ನು ಗ್ರಹಿಸಿ ಮಾತಾಪಿತೃಗಳಿಗೆ ಸುತ್ತಿ ಬಂದ ಪ್ರಜ್ಞಾವಂತ ಗಣಪ. ದೇಹಬಲಕ್ಕಿಂತಲೂ ಯುಕ್ತಿ ಭಕ್ತಿಗಳೇ ಮೇಲು ಎನ್ನುವುದನ್ನು ನಿರೂಪಿಸಿದವನು. ಅದಲ್ಲದೆ ಮಾತಾಪಿತೃಗಳಲ್ಲಿ ಜಗತ್ತನ್ನೇ ಕಾಣಬೇಕೆನ್ನುವ ಸಂದೇಶವನ್ನು ರವಾನಿಸಿದ್ದಾನೆ ಈ ಮೂಲಕ. ಗಲ್ಲಿಗಳಲ್ಲಿ ಎಲ್ಲರಿಂದಲೂ ಚಂದ ಎತ್ತಿ ಪೂಜಿಸಲ್ಪಡುವಂತಹ ದೇವತೆ ಜಗತ್ತಿನಲ್ಲಿ ಒಬ್ಬನೇ, ಅವನೇ ಗಣಪತಿ. ವಿದ್ಯಾವಂತ ಗಣಪತಿಗೆ ನಮೋ ನಮಃ. ಅದೆಲ್ಲ ಆದಮೇಲೆ ದೇವರ 5 ಹಾಡುಗಳು ಆಡಬೇಕಂತ ಕೂತಿದ್ವಿ. ಮಕ್ಕಳಿಗೆ ಗೊತ್ತಿರುವಂಥವು ಮತ್ತು ನನ್ನ ಗೊತ್ತಿರುವಂತಹ ಬುಕ್ಕಲ್ಲಿರುವಂತಹ ಹಾಡುಗಳೆಲ್ಲ ಸೇರಿಸಿ 5 ಹಾಡನ್ನು ಹಾಡಿದ್ವಿ. ನಂತರ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಯೆಲ್ಲ ನೀಟಾಗಿ ಜೋಡಿಸ್ಕೊಂಡು ನಂತರ ನಾವು ಪಾತ್ರೆ ಎಲ್ಲ ತೊಳೆದು ಸಂಜೆಗೆ 4-5 ಗಂಟೆ ಸುಮಾರಿಗೆ ಪಂಚಾಮೃತ ತೊಗೊಂಡ್ವಿ ಎಲ್ಲರೂ. ಪೂಜೆ ಆದಮೇಲೆ ಸ್ವಲ್ಪ ನೇಮಚಾರಕ್ಕೆ ತೊಗೊಂಡಿದ್ವಿ. ಸಂಜೆ ಅಂದರೆ ಒಂದು ಸ್ವಲ್ಪ ಕುಡಿಯೋಕ್ಕೆ ಸ್ವಲ್ಪ ಹೊಟ್ಟೆನೂ ಖಾಲಿ ಇರುತ್ತೆ, ಫಿಲ್ ಆಗುತ್ತೆ ಅಂತ ಪಂಚಾಮೃತ ಸಂಜೆ ಇಟ್ಕೊಂಡಿರ್ತೀವಿ. ಈ ಒಣಕೊಬ್ಬರಿ ಇಟ್ಟಿರೋದು ನಾಗಪ್ಪನಿಗೆ ಹಾಲು ಹಾಕಿದ್ವಲ್ಲ, ಆ ಒಣಕೊಬ್ಬರಿ ಅದನ್ನು ನಾವು ಸಂಜೆ ಹೊತ್ತು ಮುಳುಗೋದ್ರೊಳಗಡೆ ಅಂದರೆ ಚಂದ್ರಮ್ಮ ಬರೋದ್ರೊಳಗಡೆ ತಿಂದರೆ ಚತುರ್ಥಿಯ ದಿನ ಚಂದ್ರಮ್ಮನ ನೋಡಿದರೆ ಅಪವಾದ ಬರುತ್ತೆ ಅಂತಾರಲ್ಲ. ಈ ಕೊಬ್ಬರಿ ತಿನ್ನೋದ್ರಿಂದ ಅಂದರೆ ನಾಗಪ್ಪಗೆ ಹಾಲು ಹಾಕಿದ ಕೊಬ್ಬರಿ ತಿನ್ನೋದ್ರಿಂದ ಆ ಅಪವಾದ ಬರಲ್ಲ ಅಂತ ಹಳೆಯ ಕಾಲದ ಪದ್ಧತಿ, ಇದು ನಂಬಿಕೆ ಕೂಡ ಇದೆ. 5:15ಕ್ಕೆ ಹಂಗೆ ಮಳೆ ಬಂದಿತ್ತು. ಅದಕ್ಕಾಗಿ ನಾವು ಗಣೇಶ ದೇವಸ್ಥಾನಕ್ಕೆ ಹೋಗೋ ಕಾರ್ಯಕ್ರಮ ಏನಿತ್ತಲ್ಲ ಅದು ಮುಂದೂಡಿದ್ವಿ. ಮಳೆ ನಿಂತ ಮೇಲೆ 6:10ಕ್ಕೆ ನಾವು ಹೊರಟಿದ್ದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಗಣೇಶ ದೇವಸ್ಥಾನ ಏನು ನಮ್ಮ ಮನೆ ಹತ್ರ ಇರುವಂಥ ಕನಕ ವಿನಾಯಕ ದೇವಸ್ಥಾನ ಏನಿದೆ ಅಲ್ಲಿ ಕೂಡ ಗಣೇಶನ ಕೂಡಿಸ್ತಾರೆ. ಅಲ್ಲಿಯೇ ಗಣೇಶನೇ ಇದು. ಸಂಜೆ ವಿಸರ್ಜನೆ ಮಾಡೋಕ್ಕೆ ತೊಗೊಂಡು ಹೋಗ್ತಾಯಿದ್ರು ಮಳೆ ಬಂದಿದ್ದಕ್ಕೆ. ಹೋಗುವಾಗ ದಾರಿ ಮಧ್ಯದಲ್ಲೇ ಸಿಕ್ಕಿರೋದ್ರಿಂದ ಇಲ್ಲೇ ನಾವು ಆರತಿನ ತೊಗೊಂಡ್ವಿ. ಹಾಗೆಯೇ ಸ್ವಲ್ಪ ದೂರ ಹೋದರೆ ಕನಕ ವಿನಾಯಕ ದೇವಸ್ಥಾನ ಬರುತ್ತೆ. ಬನ್ನಿ ಗಣೇಶನನ್ನು ದರ್ಶನ ಮಾಡ್ಕೊಂಬರೋಣ. ಪ್ರತಿ ವರ್ಷ ಮನೆಯಲ್ಲಿ ಗಣೇಶ ಪೂಜೆ ಆದಮೇಲೆ ಸಂಜೆ ಅಂದರೆ ಕಾಲಿರ್ತೀವಲ್ಲ ಆವಾಗ ನಾವು ಗಣೇಶನ ದರ್ಶನ ತೊಗೊಂಡು ಹೋಗ್ತೀವಿ. ನೋಡಿ ಇಲ್ಲೇ ಸೈಡಲ್ಲಿ ಏನು ಡಿಸೈನ್ ಮಾಡಿದ್ರಲ್ಲ ಅಲ್ಲೇ ಗಣೇಶನ ಕೂಡಿಸಿದ್ದಾರೆ. ಎಡಭಾಗದಲ್ಲಿ ಸ್ಟ್ಯಾಂಡ್ ಖಾಲಿಯಾಗಿದೆ. ಮತ್ತು ಒಳಗಡೆ ದೇವಸ್ಥಾನದೊಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ಹೂವಿಂದ. ಆಮೇಲೆ 5 ಜನ ಮುತ್ತೈದರಿಗೆ ಕುಂಕುಮಾರ್ಚನೆ ಕರೆದಿದ್ದೆ. 5 ಜನ ಬಂದೋದ ನಂತರ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ ಮುಂಚೆ, ಅಂದರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರನೇ. ಆಮೇಲೆ ವಿಸರ್ಜನೆ ಕಾರ್ಯಕ್ರಮ ಇತ್ತು. ಮತ್ತು ವಿಸರ್ಜನೆ ಮಾಡೋದಕ್ಕೆ ಮುಂಚೆ ಮತ್ತೊಂದು ಸಲ ಹೊಸ ಫಲ ಏರಿಸಿ ಊದಿನ ಕಡ್ಡಿ ಬೆಳಗಿ ಆರತಿ ಎಲ್ಲ ಮಾಡ್ತಾರೆ. ಈ ವರ್ಷ 3ನೇ ವರ್ಷ ನಾವು ಗಣೇಶ ತಂದು ಕೂಡಿಸ್ತಾ ಇರೋದು.
ನಮ್ಮ ಅತ್ತೆ ಮನೆಯಲ್ಲಿ ಆಲ್ರೆಡಿ ಈ ಪದ್ಧತಿ ಇದೆ. ನಾವು ಮಕ್ಕಳು ಚಿಕ್ಕವರಿದ್ದಾರಂತ ಈ 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಗಣೇಶ ಕೂಡಿಸೋದು ಮಾತ್ರ, ಮಿಕ್ಕಿದ್ದೆಲ್ಲ ಮುಂಚೆನೇ ಮಾಡ್ತಿದ್ವಿ. ಗಣೇಶನನ್ನು ಪೂಜೆ ಎಲ್ಲ ಮಾಡಿ ನೈವೇದ್ಯ ಏರಿಸಿದ ಮೇಲೆ ನಂತರ ಸ್ವಲ್ಪ 5 ನಿಮಿಷ ಬಿಟ್ಟು ಇಳಿಸಿ ನಂತರ ಎಲ್ಲರೂ ನಮಸ್ಕರಿಸಿ ವಿಸರ್ಜನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಒಂದೇ ದಿನ ಗಣೇಶನನ್ನು ಕೂಡಿಸೋ ಕಾರ್ಯಕ್ರಮ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗನ್ಸಿತ್ತು ನಿಮಗೆಲ್ಲ. ನಮ್ಮನೆ ಗಣೇಶ ಚತುರ್ಥಿಯ ಆಚರಣೆ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.